ಇವತ್ತು ನಾನು ನಮ್ಮ ದೊಡ್ಡಮ್ಮವ್ರ ಹೊಸಮನೆಗೆ ಹೋಗಿದ್ದೆ. ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಗಾಡಿ ಎತ್ತಕೊಂಡು ನಮ್ಮೂರ ಕಡೆ ಹೊರಟೆ. ಹೋಯ್ತಂಗೆ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗಿ ಕೈಗೆ ಮುಗಿದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಒಂದು ಕಬ್ನಲ್ಲಿ ಕುಡ್ಕೊಂಡು ಹೊರಟೆ. ಹಂಗೆ ಮನೆಗೆ ಬರೋ ಗಂಟೆ ಎಲ್ಲ ಕಾಯ್ಕೊಂಡಿದ್ರು. ಮನೆಗೆ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ನಮ್ಮವ್ವ ವಡೆ ಹೋಯ್ತಿತ್ತು. ಯಾರೋ ನೆಂಟರು ಬಂದಿರೋ ಅಂತ ಹೇಳ್ಬಿಟ್ಟು ಎಲ್ಲ ವಡೆ ಗಿಡ ಎಲ್ಲ ತಿನ್ಕೊಂಡು ಊಟ ಮಾಡ್ಕೊಂಡು ನಾನು ಮತ್ತು ನಮ್ಮ ಚಿನ್ನು ಇಬ್ಬರು ಒಟ್ಟಿಗೆ ಊಟ ಮಾಡ್ಕೊಂಡು ಹೊರಟೆ. ನಾನು ಈಗ ಹೋಗ್ತಿರೋದು ನಮ್ಮ ದೊಡ್ಡವರೂರು ಎರಗನಹಳ್ಳಿಗೆ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಆಲ್ರೆಡಿ ಹೋಗಿದ್ರು, ನಾನು ಆಮೇಲೆ ಹೋದೆ. ಆಯಿತು. ಆಮೇಲೆ ಹೋಗೋ ಗಂಟೆ ಎಲ್ಲ ಚಪ್ರಾಗೆಲ್ಲ ರೆಡಿ ಮಾಡ್ತಿದ್ರು. ಅವ್ರ ಕೈಲಿ ಸ್ವಲ್ಪ ಬಯಸ್ಕೊಂಡು ಚಪ್ರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೊರಗಡೆ ಹೋದು. ರೀಲ್ಸ್ ಎಲ್ಲ ರೀಲ್ಸ್ ಮಾಡ್ಕೊಂಡು ಟೀ ಕುಡಿಯೋಕೆ ಹೋದ್ರೆ ಇವ್ರು ನೋಡಿ ಯಾವ ಥರ ತರಲೆ ಮಾಡ್ತಾವ್ರೆ. ಕುಡೀರಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸಂಜೆ ಎಲ್ಲ ಅಡುಗೆಗೆ ಹಂಗೆ ಬೆಳಗ್ಗೆ ಅಡುಗೆಗೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಿದ್ನೋ, ಬಾಳೆಕಾಯಿ ಎಲ್ಲ ಕಟ್ ಮಾಡ್ಕೊತಿದ್ನೋ, ಕಾಳ ಹೋಳಿಗೆ. ಇನ್ನು ಬೆಳಗಿನ ತಿಂಡಿಗೆ ಖಾರ ಬೂಂದಿ, ಹಂಗೆ ಮಧ್ಯಾಹ್ನ ಊಟಕ್ಕೆ ಸಿಹಿ ಬೂಂದಿ ಎಲ್ಲ ಮಾಡ್ತಿದ್ರು. ಅವ್ರಿಗೂ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿಬಿಟ್ಟು ಬಂದು ಇಲ್ಲೇ ಆಯ್ತಾದ್ನು ತೋಟದಲ್ಲಿ. ಅಲ್ಲಿ ಬೆಳಿಗ್ಗೆ ಎದ್ದು ನಮ್ಮ ಅಣ್ಣ ಹಸಿಗೆ ತೊಪ್ಪೈಲೆ ಹಾಕ್ಬಿಟ್ಟು ಹಾಲು ಕರೀತಿದ್ನ. ನಾವು ಹುಲ್ಗಿಲ್ಲ ಹಾಕ್ಬಿಟ್ಟು ಹೆಲ್ಪ್ ಮಾಡ್ತಿದ್ನೋ. ನಾನು ಮನೇಲೇ ಮಾಡಲ್ಲ, ಇಲ್ಲಿ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಬಂದಮೇಲೆ ಹಾಲು ಕರ್ಕೊಬಂದು ಟೀಗೆಲ್ಲ ಕೊಟ್ಬಿಟ್ಟು ನೆಕ್ಸ್ಟು ರೆಡಿಯಾಗಿ ಬಟ್ಟೆಲ್ಲ ಅಡುಗೆ ಮಾಡ್ತಾರೋ ಅವ್ರಿಗೂ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡ್ಬೇಕಾಯ್ತು. ನಮ್ಮ ಅಣ್ಣ ಎಲ್ಲ ಆಡ್ಸ್ಕೊತಿದ್ನ. ಇದ್ರದ್ದು ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಸ್ವಾಮಿ ಕನ್ನಡಿಗ ಅಂದ್ಬಿಟ್ಟು. ಎಲ್ಲ ಸರ್ಚ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಂಗೆ ಹೋಮ ಎಲ್ಲ ನಡೀತಿತ್ತು. ಹೋಮ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ದೇವ್ರ ತರಕ್ಕೆ ಹೋಗ್ತಿದ್ನೋ. ನಾವು ಹಳ್ಳಿ ಹೊಸ್ಮನ ಮಾಡೋದೇ ತುಂಬ ಚೆಂದ. ದೇವ್ರ ತರಕ್ಕೆ ಹೋದಾಗ ಎಲ್ಲ ದೇವ್ರಿಗೆ ತಗೊಂಡು ಹೊರಗೊರೆ ತುಂಬ ಚೆನ್ನಾಗಿ ಕೊಂಡಿದ್ರು. ಆಮೇಲೆ ನಮ್ಮ ಮಾವ ಅವ್ರಿಗೆ ಸುಮಾರು ಜನಕ್ಕೆ ದೇವರೆಲ್ಲ ಬಂದಿತ್ತು. ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಬಡಿಸ್ಬಿಟ್ಟು ನೆಕ್ಸ್ಟು ನಾವು ಊಟ ಮಾಡ್ಕೊಂಡು ಇನ್ನೂ ಮನೆ ಕಡೆ ಹೊರಟು. ಇದಾಗಿತ್ತು ಇವತ್ತೊಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬೈ. ಯೂಟ್ಯೂಬ್ ಚಾನಲ್ ಸ್ವಾಮಿ ಕನ್ನಡಿಗ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.